ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಇವತ್ತು ನಡೀತಾ ಇದೆ. ಇದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿದ್ದು ಹನುಮಂತ ಹಾಗೂ ರಜತ್ ಹಾಗೆ ಶೋಭಾ ಶೆಟ್ಟಿ. ಇವ್ರು 3 ಜನರಲ್ಲಿ ಕೊನೆಯದಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿರೋದು ರಜತ್ ಹಾಗೆ ಹನುಮಂತ ಇದರಲ್ಲಿ ಅತಿ ಹೆಚ್ಚು ಜನರನ್ನು ಗಳಿಸಿದ್ದಾನೆ ಅಂತಲೇ ಹೇಳ್ಬೋದು. ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದರೆ ಸಾಕು, ಬಿಗ್ ಬಾಸ್ ಅಂತ ಹೊಡೆದ್ರೆ ಪೂರ್ತಿ ಹನುಮಂತನ ಡೀಟೇಲ್ಸೇ ಬರ್ತಾ ಇದೆ. ಎಲ್ಲರೂ ಕೂಡ ಜನರ ವೋಟ್ ಪ್ರಕಾರ ಹೋಗೋದಾದರೆ ಈ ಸಲ ಪಕ್ಕಾ ಹನುಮಂತಣ್ಣನೇ ವಿನ್ ಆಗೋದು. ಅವನ ಮುಗ್ಧತೆ, ಅವನ ಆಟ ಆಡೋ ರೀತಿ, ಅವನ ಮಾತು ಎಲ್ಲನೂ ಜನರಿಗೆ ತುಂಬಾ ಇಷ್ಟ ಆಗಿದೆ. ಆಟದಲ್ಲಿ ಟಾಸ್ಕಲ್ಲಿ ವಿನ್ ಆಗಿ ಲಾಸ್ಟಲ್ಲಿ ಹನುಮಂತಣ್ಣನೇ ಡೈರೆಕ್ಟಾಗಿ ಗ್ರ್ಯಾಂಡ್ ಫಿನಾಲೆಗೆ ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಸೀಸನ್ನಲ್ಲಿ ಹೇಗೆ ಪ್ರತಾಪ್ಗೆ ಜನ ವೋಟ್ ಮಾಡಿ ಪ್ರತಾಪನ ಬಗ್ಗೆ ಹೇಗೆ ಹವಾ ಇತ್ತು, ಅದೇ ರೀತಿಯಾದಂಥ ಹವಾ ಈ ಸಲ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. ಹಾಗೆ ಪ್ರತಾಪ್ ಕೂಡ ಲೈವ್ ಬಂದು ಹನುಮಂತಣ್ಣನೇ ಈ ಸಲ ವಿನ್ನರ್ ಆಗ್ತಾನೆ ಅಂತಲೂ ಕೂಡ ಹೇಳಿದರು. ಜನರು ವೋಟ್ ಪ್ರಕಾರ ಈಗ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಹನುಮಂತಣ್ಣನೇ. ಹಾಗಾಗಿ ನನ್ನ ಅಭಿಪ್ರಾಯ ಕೂಡ ಹನುಮಂತಣ್ಣನೇ ಈ ಸಲ ವಿನ್ ಆಗ್ಬೋದು ಅಂತ. ಹಾಗೆ ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಹನುಮಂತಣ್ಣ ವಿನ್ ಆಗಬೇಕು ಅಂತಿರೋ ಅವರೆಲ್ಲರೂ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಓಟ್ ಕೂಡ ಹನುಮಂತಣ್ಣಗೆ. ಹಾಗೆ ನಿಮ್ಮ ಓಟು ಯಾರಿಗೆ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.